ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದ ಸಾಕಷ್ಟು ಅವಾಂತರವಾಗಿರುವಂಥದ್ದು. ಬೆಂಗಳೂರಿನ ಹಲವೆಡೆ ಸಾಕಷ್ಟು ದೊಡ್ಡ ದೊಡ್ಡ ಮರಗಳು ಧರೆಗುರುಳಿದ್ದಾವೆ. ಈ ಒಂದು ಮಳೆ ಅವಾಂತರದ ಬಗ್ಗೆ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನಿವತ್ತು ಇಲ್ಲಿ ಬಸವೇಶ್ವರ ನಗರದಲ್ಲಿದ್ದೀನಿ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಬಸವೇಶ್ವರ ಕಾಮಾಕ್ಷಿ ಪಾಳ್ಯದ 101 ಏರಿಯಾದಲ್ಲಿದ್ದೀನಿ. ಈ ಒಂದು ಏರಿಯಾದಲ್ಲಿ ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಏನು ವಿದ್ಯುತ್ ಕಂಬಗಳು ಕೂಡ ತಡರಾತ್ರಿ ಧರೆಗುರುಳಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರಿಗೆ ಇಲ್ಲಿ ಸಂಕಷ್ಟ ಎದುರಾಗಿದೆ. BBMP ಅಧಿಕಾರಿಗಳು ಮರಗಳನ್ನ ತೆರವು ಮಾಡುವಂಥ ಕಾರ್ಯದಲ್ಲಿ ಸಾಕಷ್ಟು ವಿಳಂಬವನ್ನು ತೋರ್ತಿದ್ದಾರೆ ಅಂತ ಏನು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕಂಬಗಳು ಈಗಲೂ ಕೂಡ ಹೀಗೆ ಇದ್ದಾವೆ. ಹೀಗಾಗಿ ಏನು ವಿದ್ಯುತ್ ಸಮಸ್ಯೆಗಳು ಕೂಡ ಇಲ್ಲಿ ಸಾಕಷ್ಟು ಕಾಡುವಂಥದ್ದು. ಸಾಕಷ್ಟು ಕಾರುಗಳ ಮೇಲೆ ಮರಗಳು ಬಿದ್ದಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಪರದಾಟವನ್ನು ಅನುಭವಿಸ್ತಿದ್ದಾರೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಏನು ದೊಡ್ಡ ಮರವೊಂದು ಇಲ್ಲಿ ಏನು ಉರುಳಿದೆ, ಇನ್ನೊಂದು ಮನೆಯ ಮೇಲೆ ಅದು ಬಿದ್ದಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಮಳೆಯ ಒಂದು ಸಂದರ್ಭದಲ್ಲಿ ಈ ರೀತಿಯ ಬುಡ ಸಮೇತ ಮರ ಬಿದ್ದು ಈ ಒಂದು ಪಕ್ಕದ ಮನೆಯವರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡಿರುವಂಥದ್ದು. ಏನು ತಡರಾತ್ರಿ ಭಾರಿ ಮಳೆಯಿಂದ ಈ ಅವಾಂತರ ಇಲ್ಲಿ ಸೃಷ್ಟಿಯಾಗಿದೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ವಿದ್ಯುತ್ ಕಂಬವು ಕೂಡ ಇವತ್ತು ಇಲ್ಲಿ ಏನು ಬಿದ್ದಿರುವಂಥದ್ದು. ಹೀಗಾಗಿ ಇನ್ನೊಂದು ಮನೆಯ ಮೇಲೆ ಬಿದ್ದಿರೋದ್ರಿಂದ ಸಾಕಷ್ಟು ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಏನು ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಮರಗಳನ್ನು ತೆರವುಗೊಳಿಸ್ತಾ ಇಲ್ಲ ಅನ್ನುವಂಥ ಆರೋಪ ಒಂದು ಕಡೆ ಆಗ್ತಾ ಇದ್ದರೆ, ಈ ಒಂದು ನಗರದಲ್ಲಿಯೇ ಸಾಕಷ್ಟು ಸುಮಾರು 50ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದಾವೆ ಅನ್ನುವ ಮಾತನ್ನು ಹೀಗಾಗಿ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಜನರಿದ್ದಾರೆ ಇಲ್ಲಿ, ಜನರು ಕೂಡ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಯಾಕಂತಂದರೆ ಸಾಕಷ್ಟು ಸುಮಾರು ಈ ನಗರದಲ್ಲಿ 50ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದಾವೆ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ನಮ್ಮ ಜೊತೆ ಡೆಪ್ಯೂಟಿ ಮೇಯರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಯಾವ ರೀತಿ ಪರಿಸ್ಥಿತಿ ಇದೆ ಇವತ್ತಿಲ್ಲಿ? ಸರ್, ಇಲ್ಲಿ ಸುಮಾರು ಈ ಬಡಾವಣೆ ಪ್ರಾರಂಭವಾಗಿ 50 ವರ್ಷ ಆಗಿದೆ. 50 ವರ್ಷದಲ್ಲಿ ನೆಟ್ಟಿರೋ ಮರಗಳು ಇವೆಲ್ಲ. ಸಾಕಷ್ಟು ಮರಗಳು ವಯಸ್ಸಾಗ್ಬಿಟ್ಟು ಎಲ್ಲ ಬೀಳ್ತಾ ಇದ್ದಾವೆ. ಭಾಳಷ್ಟು ಮರ ಒಣಗಿದ್ದಾವೆ, ಕೆಲವು ಬೀಳ್ತಾ ಇದ್ದಾವೆ. ಇದು ನಮಗೆ ಪರ್ಮಿಷನ್ ಕೊಡ್ತಾಯಿಲ್ಲ. ಹಳೆ ಮರಗಳು ತೆಗೆಯೋಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡ್ತಾಯಿಲ್ಲ. ಇವತ್ತು ಸುಮಾರು ನಮ್ಮ ವಾರ್ಡ್ನಲ್ಲೇ ಒಂದು 55 ಮರ ಬಿದ್ದಿದೆ. 55 ಮರ ಬಿದ್ದಿದೆ. ಸಾಕಷ್ಟು ಕಾರುಗಳ ಮೇಲೆ ಬಿದ್ದಿದೆ. ಒಂದು 30-40 ಎಲೆಕ್ಟ್ರಿಕ್ ಪೋಲ್ ಮುರಿದೋಗಿದೆ. ರಾತ್ರಿಯಿಂದ ಕರೆಂಟ್ ಇಲ್ಲ. ಒಂದು 50-55 ಮರ ಬಿದ್ದಿದೆ. ಎಲ್ಲ ಮನೆಗಳ ಮೇಲೆ ಬಿದ್ದಿದೆ. ಅದು ತೆಗಿಯೋಕ್ಕೆ ಹರಸಾಹಸ ಪಡ್ತಾಯಿದ್ದೀವಿ. ಒಂದು ಕಾರ್ಪೊರೇಷನ್ ಗ್ಯಾಂಗ್ ಬಂದಿದೆ. ಅದನ್ನೆಲ್ಲ ಒಂದು ವಾರ ಆದರೂ ತೆಗಿಯೋಕ್ಕಾಗೋದಿಲ್ಲ. ಈ 50 ವರ್ಷ ಆಗಿರೋ ಮರಗಳನ್ನ ನೀವು ಪರಿಶೀಲನೆ ಮಾಡಿ ಆದಷ್ಟು ಜಲ್ದಿ ತೆಗೆದ್ರೆ ಸಾಕಷ್ಟು ಅನಾಹುತಗಳು ತಪ್ತವೆ. ಸರ್, ಈಗ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು, ಇದೇ ಪರಿಸ್ಥಿತಿ ಆಗಿದ್ರೆ ಮುಂದೆ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ? ಸಾಕಷ್ಟು ಅನಾಹುತಗಳಾಗ್ತದೆ. ಸಾಕಷ್ಟು ಮರಗಳಿದೆ. ನಮ್ಮ ವಾರ್ಡೆ ಅಂತಲ್ಲ, ಇಡೀ ಬೆಂಗಳೂರಲ್ಲಿ ಹೊಸ ಬಡಾವಣೆಗಳಾದಾಗ ನೆಟ್ಟಿರೋ ಮರಗಳು 50 ವರ್ಷದ ಮರಗಳು. ನೀವು ಬೇಕಾದ್ರೆ 1 ಮರ ತೆಗೆದು 2 ಮರ ನೆಡಿ, ನಮಗೆ ಸಂತೋಷ. ಹೊಂಗೆ, ಬೇವು ನೆಡಿ. ಇವೆಲ್ಲ ಅವೈಜ್ಞಾನಿಕವಾಗಿ ಹಾಕಿರೋ ಮರಗಳು. ಈ ಮರಗಳೆಲ್ಲ ಇವತ್ತು ಎಲ್ಲ ಒಣಗಿದೆ. ಅದರಿಂದ ಆದಷ್ಟು ಬೇಗ ನೀವು ಈ ಥರ ಮರಗಳನ್ನ ತೆಗಿಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಸರ್, ಸಿದ್ದರಾಮಯ್ಯವರು ಮೊನ್ನೆ ಸಿಟಿ ರೌಂಡ್ಸ್ ಮಾಡಿದಾಗ ಕೂಡ ಹಳೆ ಮರಗಳನ್ನೆಲ್ಲ ಕೆಡವ್ರಿ, ತೆಗೆದಾಕ್ರಿ ಅಂತ ಹೇಳಿದ್ರು. ಅಧಿಕಾರಿಗಳು ಸೂಚನೆ ಪಾಲಿಸ್ತಾ ಅಂತ ಹೇಳಿ ಇಲ್ಲ, ಪಾಲಿಸ್ತಾ ಇಲ್ಲ. ಸ್ವಲ್ಪ ಕೋರ್ಟ್ ಆರ್ಡರ್ ಇದೆ ಅಂತಾರೆ. ಪರಿಸರವಾದಿಗಳು ಗಲಾಟೆ ಮಾಡ್ತಾರೆ. ಪರಿಸರವಾದಿಗಳು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಆ ಕೇಸ್ ಇದೆ. ಅದರಿಂದ ಹಸಿರು ಕಡ್ಡಿ ಎಲ್ಲೂ ಕಟ್ ಮಾಡಬಾರ್ದು ಅಂತ ಅಧಿಕಾರಿಗಳು ಉತ್ತರ ಕೊಡ್ತಾರೆ ನಮ್ಗೆ. ಸರ್, ನೀವೇನು ಇಷ್ಟಪಡ್ತೀರಿ? ಇವತ್ತು ಸಾಕಷ್ಟು ಮರಗಳು ಬಿದ್ದಿರುವಂಥದ್ದು ನಿಮ್ಮ ಮನೆ ಮೇಲೆ ಕೂಡ ಬಿದ್ದಿದೆ. ಈಗ ನಮ್ಮ ಮನೆ ಮೇಲೆ ರಾತ್ರಿ ಬಿದ್ದಿದ್ದು ಸುಮಾರು 6:30-7 ಗಂಟೆಗೆ. ಆ ಮನೆ ಮೇಲೆ ಬಿದ್ದು ಜೊತೆಗೆ ಲೈಟ್ ಕಂಬ ಕೂಡ ಬಿದ್ದು ಸುಮಾರು ರಾತ್ರಿಯಿಂದನೂ ಎಲ್ಲರೂ ಮಕ್ಕಳು ಕೂಡ ಭಯದಿಂದ ಇದ್ದೀವಿ. ಈಗ ಬೆಳಿಗ್ಗೆ ಬಂದು ಇವರು ಕ್ಲಿಯರ್ ಮಾಡ್ತಿದ್ದಾರೆ. ಸುಮಾರು ಈ ರೋಡಲ್ಲೂ ಕೂಡ ಒಂದು 4-5 ಮರ ಬಿದ್ದಿದೆ. ಒಂದು 4-5 ಮರ ಬಿದ್ದು ಮನೆಗಂತೂ ತುಂಬ ಡ್ಯಾಮೇಜ್ ಆಗಿದೆ. ಈಗೆಲ್ಲ ತೆಗೆದ ಮೇಲೆ ಗೊತ್ತಾಗುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ. ಸರ್, ಎಷ್ಟು ಗಂಟೆಗಾಗಿದೆ ಈ ಘಟನೆ? ಇವಾಗ ಸುಮಾರು ರಾತ್ರಿ ಅದೇ 6:45-7 ಗಂಟೆ 7-7:30 ಆಗಿದೆ. ಹಾಂ, ಮನೇಲಿದ್ವಿ. ಸೊ ಅದು ಬಿದ್ದಾಗಲೇ ಎಲ್ಲರೂ ಅರ್ಥಕ್ವೇಕೆ ಆದಂಗೆ ಆಯಿತು. ಆಮೇಲೆ ಎಲ್ಲ ಬಂದು ನೋಡಿದಾಗ ಮಳೆ ನಿಲ್ಲಿಲ್ಲ. ಸುಮಾರು 8 ಗಂಟೆವರೆಗೂ ಮಳೆ ಬಂತು, 8-8:30ವರೆಗೂ. ಅವಾಗ ಆಮೇಲೆ ನೋಡಿದಾಗ ಇದು ಲೈಟ್ ಕಂಬ ಬೇರೆ ಬಿದ್ದುಬಿಡೆ. ಅದು ಭಯ. ಈ KB ಅವ್ರು ಬಂದು ಅದನ್ನು ಫಸ್ಟ್ ಕ್ಲಿಯರ್ ಮಾಡಿದ್ರೆ ನಮಗೆ ಸ್ವಲ್ಪ ಆರಾಮಾಗುತ್ತೆ ಅಷ್ಟೇ. ಮೇಡಮ್, ಎಷ್ಟು ಗಂಟೆಗೆ ಆಯಿತು? ಇನ್ನೂವರೆಗೂ ಅಧಿಕಾರಿಗಳು ಇನ್ನೂ ಕ್ಲಿಯರ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ರಾತ್ರಿ ಮರ ಬಿದ್ದು ಲೈಟ್ ಕಂಬ ಬಿತ್ತು. ನಾವು ಎದುರ್ಕೊಂಡು ಕಾರ್ಪೊರೇಷನ್ ಇವ್ರಿಗೆ 2 ಸಾರಿ ಇನ್ಫಾರ್ಮೇಷನ್ ಮಾಡಿದ್ವಿ. ಆದರೂ ಒಂದು 10 ಗಂಟೆ ಆದರೂ ಒಬ್ಬರು ಬರಲಿಲ್ಲ. ಏನಾದರೂ ಕರೆಂಟ್ ಪಾಸ್ ಆಗಿದ್ರೆ ಎಷ್ಟು ಅನಾಹುತ ಆಗ್ತಿತ್ತು ಅಂತ ನೀವೇ ಅರ್ಥ ಮಾಡ್ಕೊಬೇಕು. ಮರ ಬೀಳಲಿ, ಅನಾಹುತ ಆಗ್ತಿರ್ತವೆ. ಲೈಟ್ ಕಂಬ ನಾನು ರಂಗಣ್ಣವ್ರಿಗೆ 3 ಸತಿ ಫೋನ್ ಮಾಡಿದ್ದೀನಿ. ರಾತ್ರಿ ಇಮ್ಮಿಡಿಯೇಟ್ ಮಾಡಿದ್ದೀನಿ. ಕರೆಂಟ್ ಇಲ್ಲದಕ್ಕೆ ಬಚಾವಾದ್ವಿ. ಅದು ಫೋರ್ಸ್ ಮಳೆಯಲ್ಲಿ ಎಲ್ಲೆಲ್ಲಿ ಗ್ರೌಂಡ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅದಕ್ಕೆ BBMP ಅವರು ಎಚ್ಚೆತ್ಕೊಬೇಕು.
ಸಣ್ಣ ಸಣ್ಣ ಮನೆಗಳಿದ್ರೆ ಎಷ್ಟು ಡ್ಯಾಮೇಜ್ ಆಗ್ತಿದೆ. ನಮ್ದಂತೂ ದೊಡ್ಡ ಮನೆ, ಒಂಚೂರು ಮನೆಗೆ ಡ್ಯಾಮೇಜ್ ಆಗಿದೆ. ಮೇಡಮ್ ನೀವು ಮರ ಬಿದ್ದಾಗ ನಿಮ್ಮ ಮನೇಲೇ ಇದ್ರಾ? ಮನೇಲೇ ಇದ್ವಿ, ಸೌಂಡ್ ಆಯಿತು. ನಾವು ಏನೋ ಅಂದ್ಕೊಂಡು ನನ್ನ ಮಗ ಹೊರಗೆ ಹೋಗಿದ್ದ, ನಾನು ನಮ್ಮ ಮನೆಯವ್ರು ಇದ್ವಿ. ಸೌಂಡ್ ಆಯ್ತು, ಏನೋ ಒಂಚೂರು ಆಗೈತೆ ಅಂದ್ಕೊಂಡ್ವಿ. ಮೇಲೆ ಹೋದರೆ ಮರನೇ ಇದಾಗ್ಬಿಟ್ಟೈತೆ. ನನ್ನ ಮಗ ಹೊರಗೆ ಹೋದವರು ಒಂದು ಕಡೆ ನಿಂತಿದ್ದು, ಮಳೆ ನಿಂತ ಮೇಲೆ ಒಳಗೆ ಹುಷಾರಾಗಿ ಒಳಗೆ ಬಂದ. ನಾನು ಇವ್ರಿಗೆ ರಂಗಣ್ಣವ್ರಿಗೂ ಇನ್ಫಾರ್ಮೇಷನ್ ಮಾಡಿದೆ. ಮೇಡಮ್ ಅಧಿಕಾರಿಗಳಾಗಲಿ ಈ ವಾರ್ಡು ವ್ಯಾಪ್ತಿಯಲ್ಲಿ ಅಲ್ಲ, ಯಾರು ಬಂದು ಇಷ್ಟೋ ತನಕ ನೋಡಲಿಲ್ಲ. ಬಂದು ನೋಡ್ಬೋದಿತ್ತಲ್ಲ. ಮನೆಗೆ ನೋಡ್ರಿ, ಈಗ ಲೈಟ್ ಕಂಬ ನೀವೇ ನೋಡ್ತಿದ್ದೀರಿ. ಏನಾದರೂ ಅನಾಹುತ ಕರೆಂಟ್ ಇದ್ದರೆ ಎಷ್ಟು ಅನಾಹುತ ಆಗ್ತಿತ್ತು. ನಮ್ಗೆ ಅದೇ ಒಂದು ಖುಷಿ. ಆಮೇಲೆ ನಮ್ಮ ಮನೆಯವರು ಕೋರ್ಟ್ಗೆ ಹೋಗ್ಬೇಕಿತ್ತು. ಅವ್ರು ಬೆಳಗ್ಗೆ ಎದ್ದು 6 ಗಂಟೆಗೆ ಹೋದ್ರು. ಅಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀರಿ ಮೇಡಮ್ ಇವತ್ತು ಈ ರೀತಿಯ ಪರಿಸ್ಥಿತಿ? ಈಗ ಮುಂಗಾರು ಮಳೆ ಯಾರಿಗೇ ಆದರೂ ಅನಾಹುತ ಆಗೋ ಜಾಗದಲ್ಲಿ ತಾವು ಕೇರ್ ಮಾಡಿಬಿಟ್ಟು ಜಾಗ್ರತೆ ವಹಿಸಬೇಕು ಅಂತ ನಾನು ಹೇಳ್ಕೊತೀನಿ. ಇದಿಷ್ಟು ಇಲ್ಲಿನ ಜನರ ಮಾತು. ಯಾಕಂತಂದರೆ ಸಾಕಷ್ಟು ಮಳೆಯಿಂದ ಅವಾಂತರಗಳಾಗ್ತಾ ಇದೆ, ವಿದ್ಯುತ್ ಪೋಲ್ಗಳು ಕೂಡ ಬೀಳ್ತಾ ಇದ್ದಾವೆ, ಮರಗಳು ಬಿದ್ದಿದ್ದಾವೆ, ಸಾಕಷ್ಟು ಹಾನಿಯಾಗಿದೆ. ಆದರೆ BBMP ಅಧಿಕಾರಿಗಳು ಇಲ್ಲಿವರೆಗೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.